ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಕಂಡುಬರುತ್ತಿರುವುದು ಮಾಲೆಗಿತ್ತಿ ಶಿವಾಲಯ. ಇದು ಭಾರತದ ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ತಾಲೂಕಾ ಕೇಂದ್ರವಾಗಿರುವ ಹಾಗೂ ಐತಿಹಾಸಿಕ ನಗರವಾದ ಬಾದಾಮಿಯಲ್ಲಿ ಭಾವನ ಎಂಬ ದೊಡ್ಡ ಬಂಡೆಯ ಕೋಟೆಯ ಮೇಲೆ ಕಂಡುಬರುತ್ತದೆ. ಈ ದೇವಾಲಯವನ್ನು ನೋಡಲು ಹೋಗಬೇಕಾದರೆ ಬಾದಾಮಿಯ KSRTC ಬಸ್ ನಿಲ್ದಾಣದ ಹತ್ತಿರ ಇರುವ ದಾರಿಗೆ ಹೋಗಿ ಪೊಲೀಸ್ ಸ್ಟೇಷನ್ ಹತ್ತಿರವಿರುವ ಪಕ್ಕದಲ್ಲಿರುವ ಪೂರ್ವ ದಿಕ್ಕಿಗೆ ಇರುವ ದಾರಿ ಹಿಡಿದು ಹೋದರೆ ಈ ಸುಂದರವಾಗಿರುವ, ಚಿಕ್ಕವಾಗಿರುವ ಮತ್ತು ಚೊಕ್ಕದಾಗಿರುವ ಈ ಒಂದು ದೇವಾಲಯ ಕಂಡುಬರುತ್ತದೆ. ಅದುವೇ ಮಾಲಗಿತ್ತಿ ಶಿವಾಲಯವಾಗಿದೆ. ಈ ಮಾಲಗಿತ್ತಿ ಶಿವಾಲಯಕ್ಕೆ ಸೂರ್ಯ ದೇವಾಲಯ ಮತ್ತು ವಿಷ್ಣು ದೇವಾಲಯ ಎಂತಲೂ ಸಹ ಕರೆಯುತ್ತಾರೆ. ಈ ದೇವಾಲಯದ ಒಳಗಡೆ ಶಿವನ ಲಿಂಗವನ್ನು ಪ್ರತಿಷ್ಠಾಪಿಸಿದ ನಂತರ ಈ ದೇವಸ್ಥಾನಕ್ಕೆ ಮಾಲಗಿತ್ತಿ ಶಿವಾಲಯ ಎಂದು ಕರೆಯುವರು. ಈ ದೇವಸ್ಥಾನಕ್ಕೆ ಜನರು ರೂಢಿಯಲ್ಲಿ ಮಾಲಗಿತ್ತಿ ಶಿವಾಲಯ ಎಂದು ಕರೆಯುವ ವಾಡಿಕೆ ಇದೆ. ಈ ದೇವಸ್ಥಾನವನ್ನು ಹೂವಿನ ವೃತ್ತಿಯನ್ನು ಕಾಯಕವನ್ನು ಮಾಡುವ ಮಾಲೆಗಾರ ಮಹಿಳೆ ಪ್ರತಿದಿನ ಹೂವಿನ ಮಾಲೆಯನ್ನು ಹೂವಿನ ವೃತ್ತಿಯನ್ನು, ಹೂವಿನ ಕಾಯಕವನ್ನು ಅಥವಾ ಹೂ ಮಾರುವ ಮಹಿಳೆ, ಹೂಗಾರ ಮಹಿಳೆ ಹೂವನ್ನು ಮಾರಿ ಸ್ವಲ್ಪ ಹಣವನ್ನು ಸಂಗ್ರಹಿಸುತ್ತಾ ಕೊನೆಗೆ ಉಳಿದ ಆ ಹಣದಿಂದ ಈ ದೇವಾಲಯವನ್ನು ಕಟ್ಟಿಸಿರುವುದರಿಂದ ಈ ದೇವಾಲಯಕ್ಕೆ ಮಾಲಗಿತ್ತಿ ಶಿವಾಲಯ ಎಂದು ಕರೆಯುವುದಾಗಿಯೂ ಜನರು ಹೇಳುತ್ತಾರೆ. ಕನ್ನಡದಲ್ಲಿ ಮಾಲೆ ಎಂದರೆ ಹಾರ, ಮಾಲೆಗಿತ್ತಿ ಎಂದರೆ ಮಾಲೆಯನ್ನು ಅಂದರೆ ಹೂವಿನ ಹಾರವನ್ನು ಕಟ್ಟಿಕೊಡುವ ಮಹಿಳೆ ಅಥವಾ ಹಾರ ತಯಾರಿಸುವ ಮಹಿಳೆ ಎಂದಾಗುತ್ತದೆ. ಪ್ರಾಚೀನ ಕಾಲದಲ್ಲಿ ಮಾಲೆಯನ್ನು ತಯಾರಿಸುವವರಿಗೆ ಮಾಲೆಗಾರ, ಮಾಲೆಕಾರ, ಮಾಲಗಾರ ಎಂದು ಕರೆಯುತ್ತಾರೆ ಎಂಬುದು ಅನೇಕ ಶಾಸನಗಳಲ್ಲಿ ಉಲ್ಲೇಖವಿದೆ. ಅಂದಿನ ಮಾಲೆಗಾರರನ್ನು ಇಂದು ಹೂಗಾರರು ಎಂದು ಕರೆಯುತ್ತಾರೆ. ಈ ಹೂಗಾರರು ಪ್ರಾಚೀನ ಕಾಲದಿಂದಲೂ ವಂಶ ಪರಂಪರೆಯಾಗಿ ಪೀಳಿಗೆಯಿಂದ ಪೀಳಿಗೆಗೆ ಈ ಹೂವಿನ ವೃತ್ತಿಯನ್ನು, ಕಾಯಕವನ್ನು ಸಂಸ್ಕೃತಿ ಸಂಪ್ರದಾಯದಂತೆ ಪೂಜ್ಯ ಭಾವದಿಂದ, ಪ್ರಾಮಾಣಿಕತೆಯಿಂದ ಮಾಡಿಕೊಂಡು ಬಂದಿರುತ್ತಾರೆ. ಹೀಗೆ ಈ ಹೂವಿನ ವೃತ್ತಿ ಕಾಯಕವನ್ನು ಮಾಡುವ, ಅಂದಿನ ಹೂ ಮಾರುವ ವೃತ್ತಿ ಮಾಡುವ ಹೂಗಾರ ಮಹಿಳೆ ಈ ದೇವಾಲಯವನ್ನು ನಿರ್ಮಿಸಿದಳೆಂದು ನನ್ನ ಅಭಿಪ್ರಾಯವಾಗಿದೆ. ವಿವಿಧ ವೃತ್ತಿಗಳನ್ನು ಮಾಡುವವರಿಗೆ ಹಳ್ಳಿಗಳಲ್ಲಿ ಆಯಿಗಾರರೆಂದು ಕರೆಯುತ್ತಾರೆ. ಈ ಹೂಗಾರರು ಸಹ ಅದರಲ್ಲಿ ಬರುತ್ತಾರೆ. ಅಂದಿನ ಕಾಲದಲ್ಲಿ ಜೀವನದಲ್ಲಿ ಒಂದಾದರೂ ಗುಡಿಯನ್ನು ಕಟ್ಟಿಸಬೇಕು, ಇಲ್ಲವೇ ಕಟ್ಟಿಸಿದ ಗುಡಿಗಳಿಗೆ ದಾನವನ್ನಾದರೂ ಕೊಡಬೇಕು ಎಂಬುವುದು ಆಗಿನವರ ಧಾರ್ಮಿಕ ಭಾವನೆಯಾಗಿತ್ತು. ಯಾಕಪ್ಪ ಅಂತಂದರೆ ಸಂಪತ್ತು ಶಾಶ್ವತವಲ್ಲ, ಜೀವನದಲ್ಲಿ ಧರ್ಮವೇ ನಿಜವಾದ ಸಂಪತ್ತು. ಇದಕ್ಕಾಗಿ ನಮ್ಮ ಪ್ರಾಚೀನರು ತಾವು ಸಂಪಾದಿಸಿದ ಸಂಪತ್ತನ್ನು ಸಾರ್ಥಕಗೊಳಿಸಲು ಅನೇಕ ದೇವಸ್ಥಾನಗಳನ್ನು ಕಟ್ಟಿಸಿದ್ದು ನಮಗೆ ತಿಳಿದು ಬರುತ್ತದೆ. ಹಾಗಾಗಿ ಅಂದಿನ ಕಾಲದಲ್ಲಿ ಅನೇಕ ರಾಜ ಮಹಾರಾಜರಿಂದ ಹಿಡಿದು ಶ್ರೀಮಂತರು, ಸರದಾರರು, ಸಾಮಂತರು, ನೊಬಲರು ಅನೇಕ ದೇವಾಲಯಗಳನ್ನು ಕಟ್ಟಿಸಿರುತ್ತಿದ್ದರು. ಹೀಗಾಗಿ ಬಾದಾಮಿಯ ಚಾಲುಕ್ಯರ ಕಾಲದಲ್ಲಿ ಈ ಮಾಲೆಗಿತ್ತಿ ಶಿವಾಲಯವನ್ನು ಕ್ರಿಸ್ತಶಕ 625ರಿಂದ 675ರ ಕಾಲದಲ್ಲಿ ನಿರ್ಮಿಸಲಾಯಿತು. ಇದು ಚಾಲುಕ್ಯರ ದ್ರಾವಿಡರ ವಾಸ್ತುಶಿಲ್ಪಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಈ ದೇವಸ್ಥಾನವನ್ನು ನಿಸರ್ಗದ ಸೌಂದರ್ಯದ ಮಡಿಲಲ್ಲಿ ದ್ರಾವಿಡ ವಿಮಾನಾಕಾರದ ಶೈಲಿಯಲ್ಲಿ ಆಕರ್ಷಣೀಯವಾಗಿ ನಿರ್ಮಿಸಿದ ಶಿಲ್ಪಿ
ಆರ್ಯ ಮಿಂಚಿ ಉಪಾಧ್ಯಾಯರಾಗಿರುತ್ತಾರೆ. ಈ ದೇವಾಲಯದ ಗೋಡೆಯಲ್ಲಿ ಚತುರ್ಭುಜ ಶಿವನ ಶಿಲ್ಪವಿದ್ದು ಅದು ಬಹು ಸುಂದರ ಕಲಾಕೃತಿಯಾಗಿದೆ. ಈ ಗರ್ಭಗೃಹದ ಎಡ ಮತ್ತು ಬಲಕ್ಕೆ ರತಿಮನ್ಮಥರ ಮೂರ್ತಿಗಳಿವೆ. ಫಲ, ಸರ್ಪ, ತ್ರಿಶೂಲ ಹಿಡಿದು ನಿಂತಿರುವ ಶಿವನ ಎಡ ಮತ್ತು ಬಲಭಾಗಗಳಲ್ಲಿ ಋಷಿಗಳು ನಿಂತಿರುವರು. ಮೇಲೆ ಮೂಲೆಯಲ್ಲಿ ಮಾಲೆಯನ್ನು ಹಿಡಿದಿರುವ ಅನೇಕ ಗಣರ ಶಿಲ್ಪಿಗಳಿವೆ. ಉತ್ತರ ಗೋಡೆಯಲ್ಲಿ ಚತುರ್ಭುಜ ವಿಷ್ಣು ಶಿಲ್ಪ ಕೂಡ ಆಕರ್ಷಣೀಯವಾಗಿದೆ. ಈತನ ಹಸ್ತಗಳಲ್ಲಿ ಫಲ, ಚಕ್ರ, ಶಂಖ ಇರುತ್ತವೆ. ಶಿಲ್ಪಕ್ಕೆ ವಸ್ತ್ರ ಮೈಗಂಟಿಕೊಂಡಿರುವುದರಂತೆ ಇಲ್ಲಿ ಶಿಲ್ಪ ತನ್ನ ಕೈಚಳಕವನ್ನು ತನ್ನ ಚಾಕಚಕ್ಯತೆಯನ್ನು ಎತ್ತಿ ತೋರಿಸಿದ್ದಾನೆ. ಒಟ್ಟಿನಲ್ಲಿ ಈ ಮಾಲಗಿತ್ತಿ ಶಿವಾಲಯ ಕೆಂಪು ಮಿಶ್ರಿತ ಹಳದಿ ಕಲ್ಲಿನಲ್ಲಿ ನಿರ್ಮಿತವಾಗಿರ್ತಕ್ಕಂಥ ದೇವಾಲಯವಾಗಿದೆ. ಈ ದೇವಾಲಯವು ಸೂರ್ಯಾಸ್ತದ ಸಮಯದಲ್ಲಿ ಭಾಳಷ್ಟು ಆಕರ್ಷಣೀಯವಾಗಿ, ಕಲಾತ್ಮಕವಾಗಿ, ಸುಂದರವಾಗಿಯೂ ಕಂಡುಬರುವುದರಿಂದ ಅನೇಕ ಪ್ರವಾಸಿಗರಿಗೆ ಮತ್ತು ನೋಡುಗರಿಗೆ ಭಾಳಷ್ಟು ರೋಮಾಂಚನಕರವಾಗಿರುತ್ತದೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು.